ದಿನಾಂಕ 28/3/2026ರಂದು ಸಾಯಿ ಶ್ರೀಧರ್ ಗೋಮಂದಿರ ಹೆಗಡೆಗೆ ಭೇಟಿ ನೀಡಿದ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ. ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದ ಜಾನಕಿರಾಮ ವೃದ್ಧಾಶ್ರಮ ಸಂಸ್ಥೆಯವರಾದ ಆಶಾ ನಾಯ್ಕ್ ಇವರು ತಮ್ಮ ಗೋಶಾಲೆಗೆ ವಿನಾಯಕ್ ಕುನ್ಗಾ ಜೈನ್ ಬೋಗಾರ್ ಇವರು ನೀಡಿರುವ ಕಿರುಕುಳದ ಕುರಿತು ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರ ಬಳಿ ದೂರು ನೀಡುವುದರಿಂದ ಗೋಮಂದಿರಕ್ಕೆ ಭೇಟಿ ನೀಡಿ ಅಲ್ಲಿಯ ಸಮಸ್ಯೆಯ ಕುರಿತು ಚರ್ಚಿಸಲಾಯಿತು. ಮಾತನಾಡಿದ ಆಶಾ ನಾಯ್ಕ್ ಇವರು ತಮ್ಮ ಅಳಲನ್ನು ಸಂಸ್ಥೆಯ ಪದಾಧಿಕಾರಿಗಳಲ್ಲಿ ಹೇಳಿಕೊಂಡು ತಮಗೆ ವಿನಾಯಕ್ ಕುನ್ಗಾ ಹಾಗೂ ಆತನ ಕಡೆಯವರಿಂದ ಜೀವ ಬೆದರಿಕೆ ಇರುವ ಬಗ್ಗೆ ಹಾಗೂ ಆತ ಇವರ ಆಶ್ರಮದ ಕರ್ಮಚಾರಿಗಳಿಗೆ ಜಾತಿ ನಿಂದನೆ ಮಾಡಿರುವ ಬಗ್ಗೆ ತಿಳಿಸಿ ನೊಂದುಕೊಳ್ಳುತ್ತಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರೂ ಕೂಡ ಪೊಲೀಸರ ಭ್ರಷ್ಟತನದಿಂದಾಗಿ ಅಧಿಕಾರಿಗಳಿಗೆ ಏನೂ ಶಿಕ್ಷೆಯಾಗಿಲ್ಲ ಎಂದು ಹೇಳಿ ಸರ್ಕಾರದ ಅವ್ಯವಸ್ಥೆ ಬಗ್ಗೆ ದುಃಖ ವ್ಯಕ್ತಪಡಿಸಿದರು. ಹಲವಾರು ಇಲಾಖೆಯ ಅಧಿಕಾರಿಗಳು ಲಂಚದಿಂದಲೇ ಹೊಟ್ಟೆ ತುಂಬಿಕೊಳ್ಳುತ್ತಿದ್ದು ಅವರೆಲ್ಲರಿಂದ ಮೂಕ ಗೋವುಗಳಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಚಿಂತಿಸಿ ವ್ಯಥೆಪಟ್ಟರು. ಅನಾಥ ಗೋವುಗಳಿಗೆ ರಕ್ಷಣೆ ನೀಡಿ ಎಂದು ಕೈ ಮುಗಿದು ಬೇಡಿಕೊಂಡರು. ತದನಂತರ ವೀಕ್ಷಣೆ ಮಾಡಿದ HRCF ತಂಡ ಆಶಾ ಅವರಿಗೆ ಹಾಗೂ ಮೂಕ ಗೋಮಾತೆಗಳಿಗೆ ಇನ್ನು ಮುಂದೆ ಯಾವುದೇ ದುಷ್ಟನಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುವುದಾಗಿ ತಿಳಿಸಿ ಧೈರ್ಯ ತುಂಬಿದರು. ನಂತರ ದೀಪ ಬೆಳಗಿಸಿದ ನಂತರ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರಾದ GD ಹೇರಂಬ ಅವರು ಮಾತನಾಡಿ ಆಶಾರವರ ಸಮಸ್ಯೆಯ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಸಾಮಾನ್ಯ ಜನರಿಗೆ ಅನ್ಯಾಯ ಮಾಡುವ ಅಧಿಕಾರಿ ಎಷ್ಟೇ ಅಧಿಕಾರ ಹೊಂದಿದ್ದರೂ ಕೂಡ ಅವರಿಗೆ ಸಲಾಂ ಹಾಕದ ವ್ಯಕ್ತಿತ್ವ ಹೊಂದಿರುವ ಹೇರಂಬರವರು ಕಷ್ಟದಲ್ಲಿರುವ ಜನರ ಹಾಗೂ ಮೂಕ ಗೋವುಗಳ ನೆರವಿಗೆ ಬರಲು ಸದಾ ಸಿದ್ಧರು. ಆಶಾ ಅವರ ಗೋಶಾಲೆಯಲ್ಲಿ ಹಲವಾರು ಮಂದಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮಹಿಳೆಯರು ಕೆಲಸ ಮಾಡುತ್ತಿದ್ದು ಅವರ ಜಾತಿಯ ಕುರಿತು ವಿನಾಯಕ್ ಕುನ್ಗಾ ಮಾಡಿರುವ ನಿಂದನೆಯನ್ನು ಹೇರಂಬ ಅವರು ದಿಟ್ಟವಾಗಿ ಖಂಡಿಸಿದರು. ಹಾಗೂ ಕುಮಟಾ ತಾಲೂಕಿನ ಅಧ್ಯಕ್ಷರಾದ ಮಹಾಬಲೇಶ್ವರ್ ನಾಯ್ಕರ್ ಅವರು ಸಮಸ್ಯೆ ಬಗೆಹರಿಸುವುದರ ಬಗ್ಗೆ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ಕುಮಟಾ ತಾಲೂಕಿನ HRCFನ ಉಪಾಧ್ಯಕ್ಷರಾದ ಹಿರಿಯ ನ್ಯಾಯವಾದಿ DV ಹೆಗಡೆ ಮಾತನಾಡಿ ಕುಮಟಾದ ಪೊಲೀಸರು ಮಾಡುತ್ತಿರುವ ಅನ್ಯಾಯದ ವಿರುದ್ಧ ನೇರವಾಗಿ ಪೊಲೀಸ್ ಅಧೀಕ್ಷಕರ ಬಳಿ ಹೋಗಿ ದೂರು ದಾಖಲಿಸಿ ವಿನಾಯಕ್ ಕುನ್ಗಾ ಹಾಗೂ ಆತನ ಸಹಚರರು ಈ ಹಿಂದೆ ರಾತ್ರಿಯ ವೇಳೆ ಆಶಾರವರ ಮೇಲೆ ನಡೆಸಿರುವ ಹಲ್ಲೆಯ ಕೇಸನ್ನು ರೀಓಪನ್ ಮಾಡಿಸಿ ನ್ಯಾಯ ದೊರಕಿಸುವುದಾಗಿ ಆಶ್ವಾಸನೆ ನೀಡಿದರು. ಅಲ್ಲದೆ ಬಗ್ಗೋಣ್ ಕ್ರಾಸಿನ ಗಣೇಶ್ ಭಟ್ ಇವರು ಮಾತನಾಡಿ ಗೋಶಾಲೆಗೆ ಯಾರಾದರೂ ಏನಾದರೂ ತೊಂದರೆ ನೀಡಿದ್ದಲ್ಲಿ HRCFನ ಸದಸ್ಯರೆಲ್ಲರೂ ಒಗ್ಗೂಡಿಸಿ ನಿಂತು ಸಮಸ್ಯೆಯನ್ನು ಎದುರಿಸಿ ಗೋವುಗಳ ರಕ್ಷಣೆ ಮಾಡುವುದಾಗಿ ಭರವಸೆ ನೀಡಿದರು. ಯಾರೇ ಪ್ರಭಾವಿಗಳು ಗೋವುಗಳ ರಕ್ಷಣೆಗೆ ಅಡ್ಡ ಬಂದರೂ ತಾವಿದ್ದೇವೆ ಎಂದು ಹೇಳಿ ಧೈರ್ಯ ತುಂಬಿದರು. ವೇದಿಕೆಯಲ್ಲಿ ಹೊನ್ನಾವರದ ತಾಲೂಕಿನ ಉಪಾಧ್ಯಕ್ಷರೂ ಆದ ಮಹೇಶ್ ಕೌಲಕ್ಕಿ ಹಾಗೂ ಕುಮಟಾ ತಾಲೂಕಿನ ಪದಾಧಿಕಾರಿಗಳಾದ ಬೇಬಿ ಪಟ್ಗಾರ್, ಅನಿಲ್ ಹಾದಿಮನೆ, ಗೋರಕ್ಷಕರಾದ ವಿಶು ನಾಯ್ಕ್, ಗಿಬ್ ಹೈಸ್ಕೂಲ್ ಸರ್ಕಲ್ ಕುಮಟಾ ಇವರೆಲ್ಲರೂ ಉಪಸ್ಥಿತರಿದ್ದರು. ಅಲ್ಲದೆ ಕಷ್ಟದ ಈ ಸಂದರ್ಭದಲ್ಲಿ ಗೋಮಂದಿರವನ್ನು ಉಳಿಸಲು ಆಶಾ ನಾಯ್ಕ್ ಇವರಿಗೆ ಐಶ್ವರ್ಯ ಶಾನ್ಭಾಗ್ ಹಳ್ಕರ್ ಹಾಗೂ ಅವರ ತಾಯಿ ಗೀತಾ ಶಾನ್ಭಾಗ್ ಕೂಡ ಬೆನ್ನೆಲುಬಾಗಿ ನಿಂತು HRCFನ ಉಪಾಧ್ಯಕ್ಷರಿಗೆ ಆಶಾರವರ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಗೋಶಾಲೆಯನ್ನು ರಕ್ಷಿಸಲು HRACF ತಂಡ ಮುಂದಾಗುವಂತೆ ಮಾಡಿದ್ದಾರೆ. ಈ ಅನಾಥಾಶ್ರಮ ಹಾಗೂ ಗೋಶಾಲೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಸಂಸ್ಥೆಯ ಪದಾಧಿಕಾರಿಗಳು ಆಶಿಸಿದರು.